ಬಯಸ್ತಾ ಇಲ್ಲ ಸರ್. ಒಂದು ಕ್ಲಾರಿಫಿಕೇಶನ್ ಸರ್, ಈಗ ನಡ್ಡಾ ಅವರಿಗೆ ಪತ್ರ ಬರೆದಿರ್ತಕ್ಕಂಥವ್ರು ಯಾರ್ಯಾರು ಅಂತಕ್ಕಂಥ ಒಂದು, ಮತ್ತೆ 2 ದಿನಗಳ ಸಮಯ ಅಂತ ಹೇಳಿದ್ವಿ, 2 ದಿನಗಳ ಡೆಡ್ಲೈನ್ ಅದು, ಮತ್ತೆ ದೆಹಲಿಯಲ್ಲಿ ಸಭೆ ಅಂತ ಹೇಳಿದ್ವಿ. ಈ 3 ವಿಚಾರ ಒಂಚೂರು ಕ್ಲಾರಿಫಿಕೇಶನ್ ಮಾಡೋದು. ನೋಡಿ, ನಡ್ಡಾಜಿಯವ್ರಿಗೆ ಪತ್ರ ಬರೆದಿದಂತೂ 100ಕ್ಕೆ 100 ಸತ್ಯ. ಅದರೊಳಗೆ ಯಾರ್ಯಾರು ಸಹಿ ಮಾಡ್ಯಾರ ಅನ್ನುವಂಥದ್ದು ಅವರಿಗೆ ಗೊತ್ತು. ಆದರೆ ಅವ್ರೇನು ಹೇಳಿದ್ದಾರೆ, ಯಾವುದೂ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದು ಆಗೋದು ಬೇಡ, ಪಕ್ಷದ ಒಂದು ಚೌಕಟ್ಟಿನಲ್ಲೇ ನಾವು ಪತ್ರ ಬರೆದಿದ್ವಿ, ಪಕ್ಷದ ಚೌಕಟ್ಟಿನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದನ್ನು ಗಂಭೀರವಾಗಿ ತೊಗೋಬೇಕನ್ನೋಂಥದ್ದನ್ನು ನಾವು ಬರೆದಿದ್ದೀವಿ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು ಏನು ರೀ ನಿಮ್ಮದು? ಹಾಂ, ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದೆಹಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ ಎಂ ಪಿಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋದು. ಹಾಂ, ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ಬಯಸ್ತಾ ಇಲ್ಲ ಸರ್. ಒಂದು ಕ್ಲಾರಿಫಿಕೇಶನ್ ಸರ್, ಈಗ ನಡ್ಡಾ ಅವರಿಗೆ ಪತ್ರ ಬರೆದಿರ್ತಕ್ಕಂಥವ್ರು ಯಾರ್ಯಾರು ಅಂತಕ್ಕಂಥ ಒಂದು, ಮತ್ತೆ 2 ದಿನಗಳ ಸಮಯ ಅಂತ ಹೇಳಿದ್ವಿ, 2 ದಿನಗಳ ಡೆಡ್ಲೈನ್ ಅದು, ಮತ್ತೆ ದೆಹಲಿಯಲ್ಲಿ ಸಭೆ ಅಂತ ಹೇಳಿದ್ವಿ. ಈ 3 ವಿಚಾರ ಒಂಚೂರು ಕ್ಲಾರಿಫಿಕೇಶನ್ ಮಾಡೋದು. ನೋಡಿ, ನಡ್ಡಾಜಿಯವ್ರಿಗೆ ಪತ್ರ ಬರೆದಿದಂತೂ 100ಕ್ಕೆ 100 ಸತ್ಯ. ಅದರೊಳಗೆ ಯಾರ್ಯಾರು ಸಹಿ ಮಾಡ್ಯಾರ ಅನ್ನುವಂಥದ್ದು ಅವರಿಗೆ ಗೊತ್ತು. ಆದರೆ ಅವ್ರೇನು ಹೇಳಿದ್ದಾರೆ, ಯಾವುದೂ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದು ಆಗೋದು ಬೇಡ, ಪಕ್ಷದ ಒಂದು ಚೌಕಟ್ಟಿನಲ್ಲೇ ನಾವು ಪತ್ರ ಬರೆದಿದ್ವಿ, ಪಕ್ಷದ ಚೌಕಟ್ಟಿನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದನ್ನು ಗಂಭೀರವಾಗಿ ತೊಗೋಬೇಕನ್ನೋಂಥದ್ದನ್ನು ನಾವು ಬರೆದಿದ್ದೀವಿ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು ಏನು ರೀ ನಿಮ್ಮದು? ಹಾಂ, ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದೆಹಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ ಎಂ ಪಿಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋದು. ಹಾಂ, ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ.